ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ NNMSಗೆ ಬೇಕಾದಂಥ ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂಥ ಮತ್ತು ಸೈನ್ಸ್ಗೆ ಸಂಬಂಧಿಸಿದಂಥ ಒಂದು ಟ್ರಿಕ್ಸನ್ನು ಮಾಡ್ತಾಯಿದ್ದೀನಿ. ಇವು NNMSಗೆ ಭಾಳ ಈಸಿಯಾಗಿ ನೀವು ನೆನಪಿಟ್ಕೋಬೋದು. ಓದಿದಂಥ ವಿಷಯವನ್ನು ಟ್ರಿಕ್ ಮೂಲಕ ಯಾವ ರೀತಿ ನೆನಪಾಗಿ ಇಟ್ಕೋಬೇಕು ಲಾಂಗ್ ಟರ್ಮ್ ಆಗಿ 1 ವರ್ಷ ಅಲ್ಲ 2 ವರ್ಷ, ಸುಮಾರು 50 ವರ್ಷಗಟ್ಟಲೆ ಇದನ್ನು ಟ್ರಿಕ್ ನೆನಪಿಟ್ಟರೆ ನಿಮ್ಗೆ ಆರಾಮಾಗಿ ಈ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಟಾಪಿಕ್ ನೆನಪಾಗಿ ಉಳಿಯುತ್ತೆ. ಬರೀ ಟ್ರಿಕ್ ನೆನಪು ಪಡ್ಕೊಂಡ್ರೆ ಸಾಕು, ಕಂಪ್ಲೀಟ್ ಆಗಿರುವಂಥ ಟಾಪಿಕ್ ನೆನಪಾಗುತ್ತೆ. ಸೊ ಆ ಒಂದು ಕಾರಣದಿಂದ ನಿಮಗೆ ಎಕ್ಸಾಮ್ ಯೂಸ್ ಆಗುತ್ತೆ ಅನ್ನೋದರಿಂದ ಮಾಡಿರೋದು. ಸೊ ಮೊದಲನೇದಾಗಿ ನೋಡೋಣ. ಆಶಾನ ಮದುವೆಗೆ ರವಿ ಬಸ್ಸು ಹೋದರು. ಏನಿದು? ಆಶಾನ ಮದುವೆಗೆ ರವಿ ಬಸ್ಸು ಹೋದರು. ಎಕ್ಸಾಂಪಲ್ ನೋಡ್ರಿ, ಇದನ್ನು ಯಾವ ರೀತಿ ಬಿಡಿಸ್ಬೇಕು. ಇದನ್ನ ಟ್ರಿಕ್ ಏನಂತಂದರೆ, ಆಶಾ ಅಂದರೆ ಅಂದರೆ ಅದ್ವೈತ ಸಿದ್ಧಾಂತ, ಶ ಅಂದರೆ ಶಂಕರಾಚಾರ್ಯರು, ಮದುವೆ ಅಂದರೆ ಮಹಧ್ವಾಚಾರ್ಯರು, ದ್ವೇ ಅಂದರೆ ದ್ವೈತ ಸಿದ್ಧಾಂತ, ರವಿ ಅಂದರೆ ರಾಮಾನುಜಾಚಾರ್ಯರು, ವಿ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ, ಬಸ್ಸು ಅಂದರೆ ಯಾರು? ಅಂದರೆ ಬಸವಣ್ಣನವರು, ಶ ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅಂದರೆ ಇವರು ಯಾವ ಸಿದ್ಧಾಂತವನ್ನು ಯಾರು ಕಂಡುಹಿಡಿದ್ರು, ಯಾರು ಅಳವಡಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದ್ವೈತ ಸಿದ್ಧಾಂತವನ್ನು ತಂದವರು ಯಾರು? ಶಂಕರಾಚಾರ್ಯರು. ಮಧ್ವಾಚಾರ್ಯ ಅಂತಂದರು ದ್ವೈತ ಸಿದ್ಧಾಂತ ತಂದರು. ರಾಮಾನುಜಾಚಾರ್ಯ ಅಂತಂದರು ವಿಶಿಷ್ಟಾದ್ವೈತ ಸಿದ್ಧಾಂತ ತಂದರು. ಬಸವಣ್ಣವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ತಂದರು. ಸೊ ಟೋಟಲಾಗಿ ಟ್ರಿಕ್ ಏನು? ಆಶಾನ ಮದುವೆಗೆ ರವಿ ಬಸ್ಸು ಹೋದರು. ಆಶಾನ ಮದುವೆಗೆ ರವಿ ಬಸ್ಸು ಹೋದರು. ಇದೇ ಟ್ರಿಕ್ಕು. ಇದನ್ನು ನೋಡಿಕೊಂಡು ತಿಳ್ಕೊಳ್ಳಿ. 1-2 ಸಲ ಬ್ಯಾಟ್ ಮಾಡ್ಕೊತಾ ಇರಬೇಕು. ಯಾವಾಗಲೂ ಡೈಲಿ ಒಂದು 10 ನಿಮಿಷ ಈ ಟ್ರಿಕ್ಸ್ಗೆ ಸಮಯ ಕೊಟ್ಟರೆ ನೀವು ಆರಾಮಾಗಿ ಒಂದು ಟ್ರಿಕ್ಗೆ 1ರಿಂದ 2 ಅಂಕಗಳನ್ನು ಪಡಿಬೋದು. ನೆಕ್ಸ್ಟ್ ಹೋಗೋಣ. ಇನ್ನು 2ನೇ ಟ್ರಿಕ್ ನೋಡಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಹಳೆಯ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಒಂದು ಟ್ರಿಕ್ ಇದು. ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಸ್ವಾಮಿ ರಾಮ ರಾಜಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ ದಯದಿಂದ ಆರ್ಯರಾದರು. ಇನ್ನೊಮ್ಮೆ ನೋಡಿ, ಸ್ವಾಮಿ ರಾಮ ರಾಜಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿಯವರ ದಯದಿಂದ ಆರ್ಯರಾದರು. ಇಲ್ಲಿ ನೋಡ್ರಿ, ಸಾಮಾಜಿಕ ಸುಧಾರಕರು ಯಾವ ಸುಧಾರಣೆಯನ್ನು ತಂದರು, ಆ ಸುಧಾರಣೆ ಹೆಸರೇನು, ಸ್ಥಾಪನೆ ಆದಂಥ ಸುಧಾರಣೆ ಹೆಸರೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ. ಸ್ವಾಮಿ ರಾಮ ಅಂದರೆ ಸ್ವಾಮಿ ಅಂದರೆ ಸ್ವಾಮಿ ವಿವೇಕಾನಂದರು, ರಾಮ ಅಂದರೆ ರಾಮಕೃಷ್ಣ ಮಿಷನ್ ಅವನ್ನ ಸ್ಥಾಪನೆ ಮಾಡ್ತಾರೆ. ರಾಜಾ ರಾಮಮೋಹನ್ ರಾಯ್ ಅವರು, ರಾಜ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಜ್ಯೋತಿರಾವ್ ಫುಲೆ ಅವರು ಜ್ಯೋತಿ ಜ್ಯೋತಿರಾವ್ ಫುಲೆ, ಸತ್ಯ ಅಂದರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಆತ್ಮಾರಾಮ್ ಪಾಂಡುರಂಗ ಅವರು, ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ, ಆತ್ಮ ಪ್ರಾರ್ಥನೆ. ಇನ್ನು ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ ಚಳವಳಿಯನ್ನು ತರ್ತಾರೆ. ಸೈಯದ್ ಅಲಿ ಅಂತಂದರೆ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ ಚಳವಳಿಯನ್ನು ತರ್ತಾರೆ. ನೆಕ್ಸ್ಟ್ ದಯದಿಂದ ಆರ್ಯರಾದಂದರೆ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ರಾಮ ರಾಜಬ್ರಹ್ಮರು ಜ್ಯೋತಿ ಸತ್ಯವೆಂದು ಆತ್ಮ ಪ್ರಾರ್ಥನೆಗೆ ಸೈಯದ್ ಅಲಿ ಅವರ ದಯದಿಂದ ಆರ್ಯರಾದರು. ಸೊ ಇದು ಟ್ರಿಕ್ನ ಹೆಸರು. 1-2 ಸಲ ಬ್ಯಾಟ್ ಮಾಡ್ಕೊಳ್ಳಿ. ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೋಸ್ಟ್ ಇಂಪಾರ್ಟೆಂಟು, ಭಾಳ ದೊಡ್ಡದಾಗಿರೋಂಥದ್ದು. ಕ್ರಾಂತಿಗಳು, ಆಹಾರದಲ್ಲಿ ಆಗಿರುವಂಥ ಕ್ರಾಂತಿಗಳ ಬಗ್ಗೆ ಒಂದು ಸಾಂಗ್ ಥರ ಇದೆ, ನೋಡ್ಕೊಳ್ಳಿ. ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ, ಯಾರ್ದೋ ಈ ನೀಲಿ ಮೀನು ಶ್ವೇತ ಹಾಲು ಕುಡಿದಿದೆ, ರಜತ್ ಮೊಟ್ಟೆ ಕೊಟ್ಟಿದೆ, ಇದು ಹಳದಿ ತೈಲಣ್ಣ, ಪಿಂಕ್ ಈರುಳ್ಳಿ ಹಾಕಣ್ಣ, ಕೆಂಪು ಟೊಮ್ಯಾಟೊ ಸುವರ್ಣ ಹಣ್ಣು ಮಿಕ್ಸು ಮಾಡಣ್ಣ, ಆರನ್ನಾರು ಹತ್ತಿ ಕಪ್ಪು ಕಲ್ಲಿದ್ದಿಲಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಣ್ಣ. ಸೊ ಇದು ಟ್ರಿಕ್ ಹೆಸರು. ಇನ್ನೊಮ್ಮೆ ನೋಡಿ, ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ, ಯಾರ್ದೋ ಈ ನೀಲಿ ಮೀನು ಶ್ವೇತ ಹಾಲು ಕುಡಿದಿದೆ, ರಜತ್ ಮೊಟ್ಟೆ ಕೊಟ್ಟಿದೆ, ಇದು ಹಳದಿ ತೈಲಣ್ಣ, ಪಿಂಕ್ ಈರುಳ್ಳಿ ಹಾಕಣ್ಣ, ಕೆಂಪು ಟೊಮೆಟೊ ಪ್ಲಸ್ ಸುವರ್ಣ ಹಣ್ಣು ಮಿಕ್ಸು ಮಾಡಣ್ಣ, ಆರನ್ನಾರು ಹತ್ತಿ ಕಪ್ಪು ಕಲ್ಲಿದ್ದಿಲಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಣ್ಣ. ಸೊ ಇದನ್ನು ಡಿವೈಡ್ ಮಾಡಿ ನೋಡೋ ಯಾವ ರೀತಿ ಆಗುತ್ತೆ ಅಂದರೆ, ಹಸಿ ಆಹಾರಕ್ಕೆ ಅಂದರೆ ಹಸಿರು ಕ್ರಾಂತಿ ಆಹಾರ ಧಾನ್ಯದಲ್ಲಿ ಆಗುತ್ತೆ. ಹಸಿ ಆಹಾರ ಆಯ್ತಿದು. ಬೂದು ಗೊಬ್ಬರ ಹಾಕಿದೆ ಅಂದರೆ ಬೂದು ಕ್ರಾಂತಿ ರಸಗೊಬ್ಬರದಲ್ಲಿ ಆಗುತ್ತೆ. ಇನ್ನು ನೀಲಿ ಮೀನು ಅಂದರೆ ನೀಲಿ ಕ್ರಾಂತಿ, ಮೀನಿಗೆ ಉತ್ಪಾದನೆಯಲ್ಲಿ ಆಗಿರುವಂಥ ಒಂದು ಕ್ರಾಂತಿ. ಶ್ವೇತ ಹಾಲು ಕುಡಿದೆ ಅಂದರೆ ಶ್ವೇತ ಕ್ರಾಂತಿ, ಇಲ್ಲಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ್ದಾಗಿದೆ. ರಜತ ಮೊಟ್ಟೆ ಕೊಟ್ಟಿದೆ ಅಂತಂದರೆ ರಜತ ಕ್ರಾಂತಿ, ಮೊಟ್ಟೆ ಉತ್ಪಾದನೆಯಲ್ಲಿ ಆಗಿರುವಂಥ ಒಂದು ಕ್ರಾಂತಿ. ಇನ್ನು ಹಳದಿ ತೈಲಣ್ಣ ಅಂದರೆ ಹಳದಿ ಕ್ರಾಂತಿ, ಖಾದ್ಯ ತೈಲದಲ್ಲಿ ಆಗಿರುವಂತಹ ಒಂದು ಕ್ರಾಂತಿ, ತೈಲಕ್ಕೆ ಸಂಬಂಧಿಸಿದಂಥ ಆಹಾರ ಕ್ರಾಂತಿ. ಇನ್ನು ಪಿಂಕ್ ಈರುಳ್ಳಿ ಅಂತಂದರೆ ಪಿಂಕ್ ಕ್ರಾಂತಿ, ಈರುಳ್ಳಿಗೆ ಸಂಬಂಧಿಸಿದ್ದು. ಕೆಂಪು ಟೊಮ್ಯಾಟೊ
ಕಂಪಿ ಟೊಮೆಟೊ ಅಂದರೆ ಕೆಂಪು ಕ್ರಾಂತಿ ಟೊಮೆಟೊ ಉತ್ಪಾದನೆಗೆ ಸಂಬಂಧಿಸಿದ್ದಾಗಿದೆ. ಸುವರ್ಣ ತರಕಾರಿ ಹಣ್ಣು. ಸುವರ್ಣ ಇಲ್ಲೇನಿದೆ, ಸುವರ್ಣ ಹಣ್ಣು ಮಿಕ್ಸ್ ಮಾಡೋಣ ಅಂತಂದರೆ ಸುವರ್ಣ ಕ್ರಾಂತಿ ತರಕಾರಿ ಮತ್ತು ಹಣ್ಣಿನಲ್ಲಿ ಕ್ರಾಂತಿಯನ್ನು ತರೋದಕ್ಕಾಗಿ ಮಾಡಿರುವಂಥ ಕ್ರಾಂತಿಯಾಗಿದೆ. ಇನ್ನು ರಜತ ನಾರು. ಆರ್ ಎನ್ ನಾರು ಅಂತಂದರೆ ಅಂದರೆ ರಜತ ನಾರು. ರಜತ ನಾರು. ಇಲ್ಲಿ ಹತ್ತಿಯಲ್ಲಿ ಒಂದು ಕ್ರಾಂತಿಯನ್ನು ತರೋದಕ್ಕಾಗಿ ಮಾಡಿರುವಂಥ ಕ್ರಾಂತಿ ರಜತ ನಾರು ಕ್ರಾಂತಿ. ಇನ್ನು ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಉತ್ಪಾದನೆಯಲ್ಲಿ ಆಗಿರುವಂಥ ಕ್ರಾಂತಿ. ಟೋಟಲಾಗಿ ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ. ಯಾರ್ದೋ ಈ ನೀಲಿ ಮೀನು ಶೇತ ಹಾಲು ಕುಡಿದಿದೆ. ರಜತ್ತು ಮೊಟ್ಟೆ ಕೊಟ್ಟಿದೆ. ಇದು ಹಳದಿ ತೈಲಣ್ಣ, ಪಿಂಕ್ ಈರುಳ್ಳಿ ಹಾಕೋಣ, ಕೆಂಪು ಟೊಮೆಟೊ ಸುವರ್ಣ ಹಣ್ಣು ಮಿಕ್ಸ್ ಮಾಡೋಣ, ಆರನ್ನಾರು ಹತ್ತಿ ಕಪ್ಪು ಕಲ್ಲಿದ್ದಿಲಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಣ. ಸೊ ಇಟ್ಟು ಬಯಾಟ್ ಮಾಡಿದ್ರೆ ಸಾಕು. ಇದನ್ನು ಡಿವೈಡ್ ಮಾಡಿಕೊಂಡು ಡಿಕೋಡ್ ಮಾಡ್ಬೋದು ನೀವು. ಈಸಿಯಾಗಿರೋ ಟ್ರಿಕ್ ಇದೆ ನೋಡಿ. ಇನ್ನೊಂದು ಈಸಿಯಾಗಿರೋ ಟ್ರಿಕ್ ಇದೆ ನೋಡಿ. ಕುವೆಂಪು ಶ್ರೀರಾಮರು ನಾದಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಬಾವಿಯನ್ನು ಸಮಗ್ರವಾಗಿ UGCಗೆ ಕೊಟ್ಟರು. ಇನ್ನು ನೋಡಿ, ಕುವೆಂಪು ಶ್ರೀರಾಮರು ನಾದಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಬಾವಿಯನ್ನು ಸಮಗ್ರವಾಗಿ UGCಗೆ ಕೊಟ್ಟರು. ಇದು ಯಾವ ಟ್ರಿಕ್ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರ ಒಂದು ಟ್ರಿಕ್ ಇದೆ ನೋಡಿ. ಅಲ್ಲಿ ಕುವೆಂಪು ಅವರೇನೋ ಶ್ರೀರಾಮಾಯಣ ದರ್ಶನವನ್ನು ಬರೀತಾರೆ 1967ರಲ್ಲಿ. ಕುವೆಂಪು ಶ್ರೀರಾಮ ಆಯಿತು. ಇನ್ನು ನಾದ ಅಂದರೆ ನಾಲ್ಕು ತಂತಿ, ಇದನ್ನು ಬರೆದವರು ಯಾರು? ದ ರಾ ಬೇಂದ್ರೆ ಅವರು. ಇವರಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ನಾದ ಆಯಿತು. ಇನ್ನು ಮುಖೇಶಿ ಅಂದರೆ ಅಂದರೆ ಮುಖರ್ಜಿಯ ಕನಸುಗಳು. ಕೇಶಿ ಅಂದರೆ ಕೆ ಶಿವರಾಮ್ ಕಾರಂತು. 1967ರಲ್ಲಿ ಇವರಿಗೆ ಪ್ರಶಸ್ತಿ ಸಿಗುತ್ತೆ. ಇನ್ನು ಚಿಕ್ಕ ಆಸ್ತಿ ಅಂದರೆ ಚಿಕ್ಕ ವಿ ರಾಜೇಂದ್ರವನ್ನು ಬರೆದವರು ಯಾರು? ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. 1983ರಲ್ಲಿ ಇವರಿಗೆ ಪ್ರಶಸ್ತಿ ಸಿಗುತ್ತೆ. ಇನ್ನು ಭಾವಿ ಅಂದರೆ ಭಾರತ ಸಿಂಧು ರಶ್ಮಿಯನ್ನು ಬರೆದವರು ಯಾರು? VK ಗೋಕಾಕ್ ಅವರು. ಸೊ ಅಂದರೆ ಭಾರತ ಸಿಂಧು ರಶ್ಮಿ, ವಿ ಅಂದರೆ VK ಗೋಕಾಕ್ ಅವರು. 1990ರಲ್ಲಿ ಅವರು ಸಿಗುತ್ತೆ. ಇನ್ನು UGC ಅಂದರೆ ನೋಡಿರಿ, ಯು ಅಂದರೆ UR ಅನಂತಮೂರ್ತಿ ಅವರು, G ಅಂದರೆ ಗಿರೀಶ್ ಕಾರ್ನಾಡ್ ಅವರು, C ಅಂದರೆ ಚಂದ್ರಶೇಖರ್ ಕಂಬಾರ್ ಅವರು. ಇವರಿಗೆ ಸಮಗ್ರ ಸಾಹಿತ್ಯ ಟೋಟಲಾಗಿ ಎಲ್ಲ ಕೃತಿ ಎಲ್ಲ ಒಂದು ಕವನಗಳನ್ನು ಸೇರಿಸಿ ಪ್ರಶಸ್ತಿಯನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಆಗಿ ಒಂದು ಕೃತಿಗೆ ಕೊಟ್ಟಿರುವಂಥದ್ದು. ಇಲ್ಲಿ ಏನಾಗುತ್ತೆ, ಎಲ್ಲ ಒಂದು ಅವರು ಬರೆದಂಥ ಕಥೆ ಕವನಗಳಾಗಿರ್ಬೋದು, ಕಾದಂಬರಿಗಳಾಗಿರೋ ಅದಕ್ಕೆ ಕೊಟ್ಟಿರುವಂಥ ಒಂದು ಪ್ರಶಸ್ತಿ. ಇಲ್ಲೇನಂದರೆ UGCಗೆ ಸಮಗ್ರವಾಗಿ ಕೊಟ್ಟಿದ್ದರು. ಇವೆಲ್ಲ ಸಮಗ್ರ ಸಾಹಿತ್ಯ ಎಲ್ಲ ಅವರು ಮಾಡಿರುವಂಥ ಎಲ್ಲ ಸಾಹಿತ್ಯಗಳಿಗೆ. UR ಅನಂತಮೂರ್ತಿಯವರಿಗೆ 1994 ಸಿಗ್ತೈತೆ. ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ, ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ. ಟೋಟಲಾಗಿ ಇದಕ್ಕೆ ಟ್ರಿಕ್ ಏನು? ಕುವೆಂಪು ಶ್ರೀರಾಮರು ನಾದಮುಖೇಶಿಯ ಚಿಕ್ಕ ಆಸ್ತಿ ಮತ್ತು ಬಾವಿಯನ್ನು ಸಮಗ್ರವಾಗಿ UGCಗೆ ಕೊಟ್ಟರು. ನೆನಪು ಇಟ್ಕೊಳ್ಳಿ. ನೆಕ್ಸ್ಟು ಭಾರಿ ಈಸಿಯಾಗಿರೋ ಟ್ರಿಕ್ಕು ನೋಡಿ. BCM ಹಾಸ್ಟೆಲ್, BSP ಹೋಟೆಲ್, BPR ಗಾರ್ಡನ್, ಬ್ಯಾಡ್ ಲಾಡ್ಜ್ ನೋಡಿ. ಭಾರತ ವಿವಿಧ ದೇಶಗಳೊಂದಿಗೆ ಹೊಂದಿದ ಗಡಿರೇಖೆಗಳನ್ನು ತೋರಿಸುವಂಥ ಒಂದು ಟ್ರಿಕ್ ಇದು. BCM ಅಂತಂದರೆ B ಅಂದರೆ ಭಾರತ, C ಅಂದರೆ ಚೀನಾ, M ಅಂದರೆ ಮ್ಯಾಕ್ಮೋಹನ್ ರೇಖೆ. ಇನ್ನು BSP, B ಅಂದರೆ ಭಾರತ ಚೀನಾ ನಡುವೆ ಇರುವಂಥ ರೇಖೆ ಯಾವುದು? ಮ್ಯಾಕ್ಮೋಹನ್ ಗಡಿ ರೇಖೆ. ನೆಕ್ಸ್ಟ್ B ಅಂದರೆ ಭಾರತ, S ಅಂದರೆ ಶ್ರೀಲಂಕಾ, P ಅಂದರೆ ಪಾಕ್ ಜಲಸಂಧಿ. ಅಂದರೆ ಭಾರತ ಶ್ರೀಲಂಕಾ ಮಧ್ಯೆ ಇರುವಂಥ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಅದಕ್ಕೆ BSP ಅಂತಾರೆ. ಇನ್ನು BPR ಅಂದರೆ ನೋಡಿರಿ, B ಅಂದರೆ ಭಾರತ, P ಅಂದರೆ ಪಾಕಿಸ್ತಾನ, R ಅಂದರೆ ರ್ಯಾಡ್ಕ್ಲಿಫ್ ರೇಖೆ. ಅಂದರೆ ಭಾರತ ಪಾಕಿಸ್ತಾನಗಳ ಮಧ್ಯೆ ಇರುವಂಥ ರೇಖೆ ಗಡಿ ರೇಖೆ ಯಾವುದು? ರ್ಯಾಡ್ಕ್ಲಿಫ್ ರೇಖೆ. ಬ್ಯಾಡ್ ಅಂತಂದ್ರೆ ನೋಡಿರಿ, B ಅಂದರೆ ಭಾರತ, A ಅಂದರೆ ಅಫ್ಘಾನಿಸ್ತಾನ, D ಅಂದರೆ ಡ್ಯೂರಾಂಡೋ ರೇಖೆ. ಸೊ ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಬರುವಂಥ ರೇಖೆ ಯಾವುದು? ಗಡಿ ರೇಖೆ ಅಂದರೆ ಡ್ಯೂರಾಂಡೋ ರೇಖೆ ಅಂತ ಅದಕ್ಕೆ ಕರೀತಾರೆ. ಟೋಟಲಾಗಿ BCM ಹಾಸ್ಟೆಲ್, BSP ಹೋಟೆಲ್, BPR ಗಾರ್ಡನ್, ಬ್ಯಾಡ್ ಲಾಡ್ಜ್ ಅಂತ ಬಯಾಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಭಾಳ ಇಂಪಾರ್ಟೆಂಟು, ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾವೈ ಪಾಕುಂಜ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದಾನೆ ಇದನ್ನು. ರಾವೈ ಪಾಕುಂಜ ಅಂತಂದ್ರೇನು? ಬೌದ್ಧ ಮಹಾಸಮ್ಮೇಳನಗಳು ಎಲ್ಲಿ ನಡೆದವು ಅನ್ನೋದ್ರ ಬಗ್ಗೆ ಅವ ಸ್ಥಳಗಳ ಒಂದು ಟ್ರಿಕ್ ಇದು. ರಾವೈ ಪಾಕುಂಜ ಅನ್ನೋದೇನು? ಬೌದ್ಧ ಮಹಾಸಮ್ಮೇಳನಗಳು ನಡೆದಿರುವಂಥ ಒಂದು ಟ್ರಿಕ್ಕು. ಎಲ್ಲಿ ನಡೀತೆ ನೋಡಿರಿ. ಒಂದನೇದ್ದು ರಾ ಅಂದರೆ ರಾಜಗೃಹದಲ್ಲಿ ನಡೀತಿದೆ ಒಂದನೇದ್ದು. ಎರಡನೇದು ವೈ ಅಂತಂದರೆ ವೈಶಾಲಿಯಲ್ಲಿ ನಡೆಯುತ್ತೆ ಎರಡನೇದು. ಮೂರನೇದು ಪ ಅಂದರೆ ಪಾಟಲಿಪುತ್ರದಲ್ಲಿ ನಡೀತೆ ಮೂರನೇದು ಬೌದ್ಧ ಮಹಾಸಮ್ಮೇಳನ. ಇನ್ನು ಕುಂ ಅಂದರೆ ಕುಂಡಲವನ,
4ನೇದು ಕುಂಡಲವನ ಅಥವಾ ಕಾಶ್ಮೀರದ ಕುಂಡಲವನದಲ್ಲಿ ನಡೆಯಿತು. ಒಂದೊಂದ್ಸರಿ ಆಪ್ಷನ್ಸಲ್ಲಿ ಕಾಶ್ಮೀರ ಅಂತ ಕೊಟ್ಟಿರ್ತಾನೆ, ಒಂದ್ಸರಿ ಕುಂಡಲವನ ಅಂತ ಕೊಟ್ಟಿರ್ತಾನೆ. ನೀವು ಕುಂಡಲವನ ಕೊಟ್ಟಿರಿ ಕುಂಡಲವನ ಹಾಕಿರಿ, ಕಾಶ್ಮೀರ ಕೊಟ್ಟಿದ್ರೆ ಕಾಶ್ಮೀರ. ರಾವೈ ಪಾಕು ಮಾತು. ಇಂದ್ರ ಜ ಅಂದರೆ ಇನ್ನೊಂದು 5ನೇದು ಇರುತ್ತೆ. ಸೊ ಕೆಲವೊಂದು ಬುಕ್ಸಲ್ಲಿ ಕೊಟ್ಟಿರ್ತಾನೆ 4 ಕೊಟ್ಟಿದ್ದಾನೆ, ಕೆಲವೊಂದು ಬುಕ್ಸಲ್ಲಿ 5 ಕೊಟ್ಟಿದ್ದಾನೆ. 5ನೇದು ಯಾವುದಪ್ಪ ಅಂದರೆ ಕನೌಜ ಅಂತ ಇದೆ. ಜ ಅಂದರೆ ಕನೌಜ. ಸೊ ಇಲ್ಲಿ ಟೋಟಲ್ ಏನು ಟ್ರಿಕ್ ಹೆಸರೇನು? ರಾವೈ ಪಾಕುಂಜ. ರಾ ಅಂದರೆ ರಾಜಗ್ರಹ, ವೈ ಅಂದರೆ ವೈಶಾಲಿ, ಪ ಅಂದರೆ ಪಟಲಿಪುತ್ರ, ಕುಂ ಅಂದರೆ ಕುಂಡಲಿವನ, ಜ ಅಂದರೆ ಕನೌಜ. 5 ಬೌದ್ಧ ಮಹಾಸಮ್ಮೇಳನ ನಡೆದಿರುವಂಥ ಒಂದು ಟ್ರಿಕ್ ಇದು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋನ ಇಷ್ಟ ಆಗಿದ್ದರೆ ಮತ್ತೇನಾದರೂ ನಿಮಗೆ ಟ್ರಿಕ್ ಬೇಕಂದರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಯಾವುದೋ ವಿಷಯದಲ್ಲಿ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಥವಾ ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಎಲ್ರಿಗೂ ಆಲ್ ದ ಬೆಸ್ಟ್. ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಮಾಡಿ, ಎಲ್ಲರೂ ಪಾಸಾಗಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್.